ಐಪಿಎಲ್ನ ಇಂತಹ ಫೈನಲ್ ಬಹುಶಃ ನಮಗೆ ಮತ್ತೆ ಕಾಣಿಸದೇ ಇರಬಹುದು. ವರ್ಷ 2019 ಐಪಿಎಲ್ ಫೈನಲ್ನಲ್ಲಿ ಮುಂಬೈ ಮತ್ತು ಚೆನ್ನೈ ತಂಡಗಳು ಪ್ರವೇಶಿಸಿದ್ದವು. ಈ ಎರಡೂ ತಂಡಗಳು ಅತ್ಯಂತ ಯಶಸ್ವಿ ತಂಡಗಳಾಗಿದ್ದು ಪರಸ್ಪರರ ದೊಡ್ಡ ಪ್ರತಿಸ್ಪರ್ಧಿಗಳೂ ಆಗಿವೆ. ಆದ್ದರಿಂದ ಈ ಫೈನಲ್ನಲ್ಲಿ ಕಠಿಣ ಪೈಪೋಟಿ ಆಗುವುದು ಕಾಮನ್ ಆಗಿತ್ತು. ಮೊದಲು ಮುಂಬೈ ತಂಡ ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 149 ರನ್ ಗಳಿಸುತ್ತದೆ. ಚೆನ್ನೈಗೆ ಈ ಟಾರ್ಗೆಟ್ ಹೆಚ್ಚು ಕಷ್ಟಕರವಾಗಿರಲಿಲ್ಲ. ಆದರೆ ಅವರ ನಿರಂತರ ವಿಕೆಟ್ ಬಿದ್ದ ಕಾರಣದಿಂದ ಪಂದ್ಯ ಮುಂಬೈ ತಂಡದ ಕಡೆ ವಾಲುತ್ತದೆ. ಆದರೆ ಚೆನ್ನೈ ತಂಡದ ಶೇನ್ ವಾಟ್ಸನ್ ಎಂಬ ಕ್ರಿಕೆಟರ್ ಮುಂಬೈ ಬೌಲರ್ಗಳನ್ನು ಏಕಾಂಗಿಯಾಗಿ ಹಿಗ್ಗಾಮುಗ್ಗಾ ಹೊಡೆದು ಪಂದ್ಯವನ್ನು ಕೊನೆಯ ಓವರ್ ವರೆಗೆ ತರುತ್ತಾರೆ. ಕೊನೆಯ ಓವರ್ನಲ್ಲಿ ಚೆನ್ನೈಗೆ ಗೆಲುವಿಗೆ 9 ರನ್ ಬೇಕಿತ್ತು. ಆದರೆ ಬೌಲಿಂಗ್ ಮಾಡಲು ಬರುತ್ತಾರೆ ಲಸಿತ್ ಮಲಿಂಗ. ಮೊದಲ ಬಾಲ್ನಲ್ಲಿ ವಾಟ್ಸನ್ 1 ರನ್ ಹೊಡೆಯುತ್ತಾರೆ ಹಾಗೂ ಎರಡನೇ ಬಾಲ್ನಲ್ಲಿ ಜಡೇಜಾ ಕೂಡ 1 ರನ್ ಹೊಡೆಯುತ್ತಾರೆ ಮತ್ತು ಮೂರನೇ ಬಾಲ್ನಲ್ಲಿ ವಾಟ್ಸನ್ 2 ರನ್ ಬಾರಿಸುತ್ತಾರೆ. ಆದರೆ ನಾಲ್ಕನೇ ಬಾಲ್ನಲ್ಲಿ ಕೂಡ 2 ರನ್ ಗಳಿಸಲು ಓಡುವಾಗ ರನ್ ಔಟ್ ಆಗುತ್ತಾರೆ. ಐದನೇ ಬಾಲ್ನಲ್ಲಿ ಶಾರ್ದುಲ್ ಠಾಕೂರ್ ಕೂಡ 2 ರನ್ ಗಳಿಸುತ್ತಾರೆ. ಇದರಿಂದ ಕೊನೆಯ ಬಾಲ್ನಲ್ಲಿ ಚೆನ್ನೈಗೆ ಗೆಲುವಿಗೆ 2 ರನ್ ಬೇಕಾಗಿರುತ್ತದೆ. ಆದರೆ ಕೊನೆಯ ಬಾಲ್ನಲ್ಲಿ ಮಲಿಂಗ ಯಾರ್ಕರ್ ಬೌಲ್ ಮಾಡಿ ಶಾರ್ದುಲ್ ಠಾಕೂರ್ ಅನ್ನು ಎಲ್ಬಿಡಬ್ಲ್ಯೂ ಔಟ್ ಮಾಡುತ್ತಾರೆ. ಇದರೊಂದಿಗೆ ಮುಂಬೈ ಈ ಪಂದ್ಯವನ್ನು ಕೊನೆಯ ಬಾಲ್ನಲ್ಲಿ ಗೆಲ್ಲುತ್ತದೆ.